ನೀವು ನೋಡೋದಂತೆ ಈ ಕೇಸಲ್ಲಿ ಸರ್, ಈ ಕೇಸಲ್ಲಿ ದರ್ಶನ್ನ ಸಿಗಿಸ್ಬೇಕು ಅನ್ನೋ ಪ್ರಯತ್ನ ನಿಮ್ಗೆ ಜಾಸ್ತಿ ಕಾಣಿಸ್ತಾ ಇದೆಯಾ, ಅಥವಾ ಇಲ್ಲ ರೇಣುಕಾಸ್ವಾಮಿ ಅನ್ನೋ ವ್ಯಕ್ತಿಯ ಮರ್ಡರ್ ಯಾರೇ ಮಾಡಲಿ ಅವನಿಗೆ ಪನಿಷ್ಮೆಂಟ್ ಆಗಲಿ ಅನ್ನೋ ಪಾಯಿಂಟ್ ಇದೆಯಾ ಇಲ್ಲಿ ಅಂತ? ರಮಾಕಾಂತ್, ಇಷ್ಟೇ ಬರುವಂಥದ್ದು. ತನಿಖಾಧಿಕಾರಿಯ ಎದೆಯ ಒಳಗಡೆ ಈ ಮನುಷ್ಯ ತಪ್ಪು ಮಾಡಿದ್ದಾನೆ, ಮರ್ಡರ್ ಮಾಡಿದ್ದಾನೆ, ಕೊಲೆ ಮಾಡಿದ್ದಾನೆ, ಇವನಿಗೆ ಶಿಕ್ಷೆ ಕೊಡಿಸಬೇಕು ಅನ್ನುವಂಥ ಒಂದು ಕಡೆ ಆದರೆ, ಅದಕ್ಕೆ ಸಂಗ್ರಹಿಸುವ ಸಾಕ್ಷಿಗಳು ಯಾವ ರೀತಿ ಸಂಗ್ರಹಿಸ್ತಾರೆ, ಎಷ್ಟರ ಮಟ್ಟಿಗಿನ ಸಾಕ್ಷಿಗಳನ್ನ ಸಂಗ್ರಹಿಸ್ತಾರೆ, ಆ ಕೇಸು ಅತ್ಯಂತ ಅದ್ಭುತವಾಗಿ ನ್ಯಾಯಾಲಯದ ಮುಂದೆ ಹೋಗಬೇಕು ಅನ್ನುವಂಥ ಎಲ್ಲ ಮನಸ್ಥಿತಿಯಿಂದ ಅವರು ಏನು ಮಾಡ್ತಾರೋ ಅದೆಲ್ಲ ಸರಿ. ಅವರ ಆತ್ಮಸಾಕ್ಷಿ ಒಪ್ಕೋಬೇಕು. 100ಕ್ಕೆ 100ರಷ್ಟು ಇವರೆಲ್ಲ ಸೇರಿಕೊಂಡು ಕೊಲೆ ಮಾಡಿರ್ತಕ್ಕಂಥದ್ದು, ಇದರಿಂದ ಯಾರು ಕೈವಾಡ ಇಲ್ಲ, ಇದರಲ್ಲಿ ಯಾರೂ ಇನ್ನೋಸೆಂಟ್ಗಳಿಲ್ಲ ಅನ್ನುವಂಥದ್ದು ಆ ಮನುಷ್ಯನಿಗೆ ಗೊತ್ತಾಗಬೇಕು. ಅದಾದಮೇಲೆ ಅವನು ಏನೇ ಈ ಕೇಸ್ಗೆ ಮಾಡಿದ್ರು ಅದೆಲ್ಲ ಸತ್ಯನೇ, ಅದೆಲ್ಲ ನಿಜನೇ, ಅದನ್ನೆಲ್ಲ ಮಾಡಲೇಬೇಕು. ತನಿಖಾಧಿಕಾರಿಯಾಗಿ ಅದನ್ನ ಚಂದ ಮಾಡಬೇಕು ಅಂತಂದರೆ ಅದಕ್ಕೆ ಏನೇನು ಬಣ್ಣ ಹಚ್ಚಬೇಕು, ಅದಕ್ಕೆ ಏನೇನು ರಕ್ಕೆ ಪುಕ್ಕಗಳನ್ನೆಲ್ಲ ಇಡಬೇಕು, ಅದಕ್ಕೆ ಯಾವ ಥರ ಅದಕ್ಕೆ ಥ್ರೆಡ್ಗಳಲ್ಲಿ ಸರಿಯಾದಂಥ ದಾರದಲ್ಲಿ ಬಿಚ್ಚಿಕೊಳ್ಳದೇ ಇರೋ ಥರ ಕಟ್ಟಬೇಕು, ಎಲ್ಲ ಅಧಿಕಾರ ತನಿಖಾಧಿಕಾರಿಗಿರ್ತದೆ. ಆ ಕಾರಣಕ್ಕೋಸ್ಕರನೇ ಈ ತನಿಖೆಯಲ್ಲಿ ಏನೇನೋ ಎವಿಡೆನ್ಸ್ಗಳನ್ನ ನುಗ್ಗಿಸ್ಬಿಡ್ತಾರೆ, ಬೇಗಡೆ ಇರೋದೆಲ್ಲ ತಂದು ಚಿಗಿಸ್ಬಿಡ್ತಾರೆ, ರಕ್ತ ಇಲ್ಲದೆ ಇರೋದೆಲ್ಲ ಬಟ್ಟೆಗೆ ಹಾಕ್ಬಿಡ್ತಾರೆ, ಇನ್ನೇನೋ ಹಾಕ್ಬಿಟ್ಟು ಇಲ್ಲದೆ ಇರುವಂಥ ಕಡೆ ಎಲ್ಲ ಕರ್ಕೊಂಡೋಗ್ಬಿಟ್ಟು ಇದಿತ್ತು ಅಂತ ಸೀಸ್ ಮಾಡಿಬಿಡ್ತಾರೆ ಅನ್ನುವಂಥದ್ದು ಇಲ್ಲಿ ಯಾವುದೂ ನನ್ನ ಲೆಕ್ಕದಲ್ಲಿ ಗಣನೆಗೆ ಬರುವುದಿಲ್ಲ. ಇಲ್ಲಿ ಸಾಕ್ಷಿಗಳನ್ನ ಏನು ಸಂಗ್ರಹಿಸಿದಾರೋ, ಸಾಕ್ಷಿಗಳನ್ನ ಏನು ನ್ಯಾಯಾಲಯಕ್ಕೆ ಒದಗಿಸಿದಾರೋ, ಚಾರ್ಜ್ ಶೀಟ್ ಜೊತೆ ಏನನ್ನ ಜೋಡಿಸಿದಾರೋ, ಯಾವ ಎವಿಡೆನ್ಸಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಇದರೊಳಗೆ ಪೂರಕವಾಗಿ ಜೋಡಿಸಿದಾರೋ, ಇಷ್ಟೇ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು. ಬೇರೆ ಇನ್ನೇನು ಇದರಲ್ಲಿ ಯಾವುದೇ ಥರವಾದಂತಹ ಏನಪ್ಪ ಇದು ಏನು ಮಾಡ್ತಾರೆ ಇವ್ರ ಕೈಯಲ್ಲಿ ಆಗುತ್ತಾ, ನಮಗೆ ಊಹಾಪೋಹ. ಆ ಕಾರಣಕ್ಕೋಸ್ಕರ ನಾವು ಯಾವುದೇ ಥರವಾದಂಥ ಆ ಥರದ ಬೇರೆ ಹೊರಗಡೆ ಮಾತಾಡ್ಕೊಳ್ತಕ್ಕಂಥದ್ದಕ್ಕೆ ಯಾವುದೇ ಥರವಾದಂಥ ನಾವೇನು ಗಣನೆ ತಗೊಳ್ಳೋಕೆ ಹೋಗೋದಿಲ್ಲ. ಈ ಕೇಸು ಮಾಡಿದ್ದಾನೆ, ಇವನೇ ಮಾಡಿದ್ರಿಂದ ಇದಕ್ಕೆ ಶಿಕ್ಷೆ ಆಗಬೇಕು ಅನ್ನುವಂಥ ಪೂರಕವಾದಂಥ ಎಲ್ಲ ದತ್ತಾಂಶಗಳ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಒಂದು ಕಿಡ್ನ್ಯಾಪ್ ಮಾಡ್ಕೊಂಡು ಬಂದು ಹೊಡೆದು ಸಾಯಿಸ್ಬಿಟ್ರು, ಐ ವಿಟ್ನೆಸ್ ಇರಲಿಲ್ಲ, ಶಿಕ್ಷೆ ನಾವು ಕೊಡಿಸಿದ್ವಿ, ಅಥವಾ ನಿಮ್ಮ ಬ್ಯಾಚಲ್ಲಿ ಯಾರಾದರೂ ಆಗಿರಲಿ, ಆ ಥರದ ಕೇಸ್ ನೆನಪಿದೆಯಾ ಸರ್ ನಿಮಗೆ? ಇಲ್ಲ, ಖಂಡಿತವಾಗ್ಲೂ ನೋಡಿ, ಸಾಕ್ಷಿಗಳು ಹಿಂಗೆ ಇರ್ತವೆ ಅಂತೇನಿಲ್ಲ. ಓಕೆ, ಸಾಕ್ಷಿಗಳು ಈಗ ನಾವು ಮಾತಾಡ್ಕೊಳ್ತಾ ಇದ್ದೀವಿ, ನೀವು ಅಯ್ಯೋ ಅಲ್ಲಿ ಐ ವಿಟ್ನೆಸ್ ಇಲ್ಲ ಅಂತ ಅಂದ್ಬಿಟ್ಟು ಅಂತ. ಐ ವಿಟ್ನೆಸ್ ಇಲ್ಲ ಅಂತ ಯಾರು ಹೇಳ್ದವರು? ನೀವು ಮಾತಾಡ್ತಾ ಇದ್ದೀವಿ. ಯಾಕೆ ಮಾತಾಡ್ತಾ ಇದ್ದೀವಿ? ಅದು ಶೆಡ್ಡು ಸುತ್ತ ಇದೆ, ಜನಂಗೆ ಹೋಗ್ಬಿಡ್ತಾರೆ, ಅಲ್ಲಂಗೆ ಐ ವಿಟ್ನೆಸ್ ಸಿಕ್ಬಿಡ್ತಾರೆ ಅನ್ನೋ ಒಂದೇ ಒಂದು ಪ್ರಿಸಂಪ್ಷನಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಆ ಕಾರಣಕ್ಕೋಸ್ಕರನೇ ನಾನು ಆ ಸಬ್ಜೆಕ್ಟ್ನ ನಾನು ಯಾಕೆ ಮಾತಾಡೋಲ್ಲ, ಒಬ್ಬ ಐಒ ಅಧಿಕಾರಿಯಾಗಿ ಒಳಗಿರ್ಬೋದು, ಜನ ಒಳಗೋಗಿ ಕಾರ್ ನೋಡೋಕೆ ಹೋಗಿರ್ಬೋದು, ಇನ್ನೇನೋ ಕಾರ್ ಬಂದಿರ್ಬೋದು, ಹಲವಾರು ಜನ ಒಳಗಿರ್ ನೋಡ್ತಾ ಇರುವಂಥವ್ರು ಕೂತ್ಕೊಂಡು ಈಚೆ ಬಂದಿರ್ಬೋದು ನೋಡ್ಕೊಂಡು ಆಕ್ಟ್ಗಳೆಲ್ಲನು ಅಂತ ನಾನು ತಿಳ್ಕೊಳ್ತೀನಿ. ಓಕೆ, ಯಾರು ಇಲ್ಲ ಪಾಸಿಟಿವ್ ವೇ. ಹೌದೌದು, ನಾನು ಪಾಸಿಟಿವ್ ಆಗಿ ಯಾವಾಗಲೂ ಪಾಸಿಟಿವ್ ಇರೋದು. ನಾನು ಯಾವಾಗೂ ಪಾಸಿಟಿವ್ ಆಗಿರ್ತೀನಿ. ಅಲ್ಲಿ ಜನ ಇರ್ತಾರೆ, ಜನ ಇಲ್ಲದೆ ಇರುವುದು ಇಲ್ಲ, ಅದು 100% ಐ ವಿಟ್ನೆಸ್ ಇರ್ತಾರೆ ಈ ಕೇಸಲ್ಲಿ. ಯಾವ ಕಾರಣಕ್ಕೂ ಐ ವಿಟ್ನೆಸ್ ಇಲ್ಲ ಅಂತ ಅಂದ್ಬಿಟ್ಟು ಅಂತ ನಾನು ಯಾಕೆ ಅನ್ಕೋಬೇಕು? ಅದರಲ್ಲಿ ಏನಪ್ಪ ಇವ್ರು ಏನು ಕರ್ಕೊಂಡೋಗಿ ಇಟ್ಬಿಟ್ರಾ ಪೊಲೀಸ್ನವ್ರುಗಳು, ದಟ್ ಈಸ್ ಇಮ್ಮೆಟೀರಿಯಲ್ ಇಶ್ಯೂ, ನಮ್ಗೆ ಸಂಬಂಧ ಇಲ್ಲ. ಅದು ಇಟ್ರೋ ಕರ್ಕೊಂಡೋಗಿ ಹೇಳಿಸಿದ್ರು ನಮಗೆಲ್ಲ ಅದೆಲ್ಲ ಗೊತ್ತಿಲ್ಲ, ಇಲ್ಲ ಏನು ಮಾಡಿದ್ರು. ಒಟ್ಟಿನಲ್ಲಿ ದಾಖಲಾತಿ ಒಳಗಡೆ ಐ ವಿಟ್ನೆಸ್ಗಳು ಅಲ್ಲಿ ಇದಾರ, ಯಾತಕ್ಕೆ ಬಂದರು, ಕಾರಣ ಏನು, ಅಲ್ಲಿಗೆ ಬಂದಿದ್ದು, ಅವ್ರು ಏನು ನೋಡಿದ್ರು ಅದನ್ನ ಪ್ರತ್ಯಕ್ಷದರ್ಶಿಗಳಾಗಿ, ಅಷ್ಟೇ ಇಂಪಾರ್ಟೆಂಟು ಈ ಕೇಸ್ ಒಳಗಡೆ. ಅದನ್ನ ನಾವುಗಳು ಈಗ ಅದನ್ನ ಹೇಳ್ಕೊಳಕ್ಕಾಗುದಿಲ್ಲ. ಈಗ ಇದ್ರೂ ಇರ್ಬೋದು, ಹೌದೌದು, ಇಲ್ಲದೆ ಇದ್ರೂ ಇರ್ಬೋದು. ನಾವು ಇಲ್ಲ ಇರೋಕ್ ಸಾಧ್ಯನೇ ಇಲ್ಲ ಬಿಡು, ಅವ್ನು ಲಾಕ್ ಹಾಕೊಂಡು ಆಚೆ ಇರ್ತಾನೆ ಅನ್ನೋ ನೆಗೆಟಿವ್ ಅದನ್ನ ನೆಗೆಟಿವ್ ಆಗಿ ಅಲ್ಲಿ ಇರ್ತಾರೆ. ಅಲ್ಲಿ ರಕ್ತ ಇರುತ್ತೆ, ಅಲ್ಲಿ ಅವ್ನ ಕೂದಲು ಬಿದ್ದಿರುತ್ತೆ, ಅಲ್ಲಿ ಇವರೆಲ್ಲ ಮಾಡಿರೋ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಗೆ ರಕ್ತಗಳು ವೆಹಿಕಲ್ಗೆ ಅಂಟಿರುತ್ತೆ. ಯಾವ ಕಾರಣಕ್ಕೂ ಈಗಿರ್ತಕ್ಕಂಥ ಅಡ್ವಾನ್ಸ್ ನಮ್ಮ ಏನು ಹೌದು ಟೆಕ್ನಾಲಜಿನಲ್ಲಿ ಎಲ್ಲ ಥರವಾದಂಥ ಸಾಕ್ಷ್ಯಾಧಾರಗಳನ್ನ ಜಾಗದಲ್ಲಿ ನಾವು ಸಂಗ್ರಹಿಸ್ತಕ್ಕಂಥ ಶಕ್ತಿ ಇರೋದ್ರಿಂದ ಇವ್ಯಾವುದೂ ಸಹ ಗಣನೆಗೆ ಬರಲ್ಲ. ಆ ಕಾರಣಕ್ಕೋಸ್ಕರನೇ ಆ ತನಿಖೆ ಪೂರಕವಾಗಿರ್ತದೆ ನಾವು ಮಾಡುವಂಥದ್ದು. ಆ ತನಿಖೆಗೆ ಎಲ್ಲ ಸಾಕ್ಷ್ಯಾಧಾರಗಳು ಸಂಗ್ರಹಿಸ್ತಾರೆ. ಅದಾದಮೇಲೆ ನನಗೆ ಈ ಕೇಸಲ್ಲಿ ಒಂದು ಭಾಳ ನನಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ ಪೂರಕವಾಗಿರುವಂಥದ್ದು. ಈ ಕೇಸು ಬಹಳ ದೇಶ ವ್ಯಾಪ್ತಿ ಪಡ್ಕೊಂಡಿದೆ. ಇಡೀ ದೇಶದ ಮಾಧ್ಯಮಗಳು ಚರ್ಚೆ ಮಾಡ್ತಾ ಇದ್ದಾವೆ. ಇಂಥವನೊಬ್ಬ ನಟ ಸಿಗಾಕೋಬಿಟ್ಟಿದ್ದಾನೆ, ಕರ್ನಾಟಕ ಪೊಲೀಸರು ಸರಿ ಮಾಡ್ತಾ ಇದ್ದಾರಾ, ಸರಿ ಮಾಡ್ತಾ ಇಲ್ವಾ, ಇಲ್ಲ ಅದ್ರ ಹಿಂದೆ ಏನಾದ್ರು ರಾಜಕೀಯ ಕೈವಾಡುಗಳೆಲ್ಲ, ಇವ್ನು ಬಿಡಿ, ಇವ್ನು ಸೇರಿಸಿ ಈ ಎವಿಡೆನ್ಸ್ ಹಾಕಿ, ಇವ್ನು ನಮ್ಗೆ ಸಹಾಯ ಮಾಡಲಿಲ್ಲ, ನಮ್ಗೆ ವಿರುದ್ಧವಾಗಿ ಇವ್ನು ಎಲೆಕ್ಷನ್ ಮಾಡಿದ್ದ, ಇವ್ನು ನಮ್ಗೆ ವಿರುದ್ಧವಾಗಿ ಸೋಲಿಸಿದ್ದ, ಇವ್ನು ಏನಾದ್ರು ಮಾಡಿ ಇವ್ನು ಗತಿ ಕಾಣಿಸ್ಬಿಡಿ, ಇವ್ನು ಯಾವಾಗೂ ಎಲೆಕ್ಷನ್ ಅಲ್ಲಿ ಬರ್ತಾನೆ, ಇವ್ನು ಯಾರು ಕರೆದ್ರು ಹಿಂಗೆ ಈ ಥರ ನಮ್ಗೆ ಬಂದು ತೊಂದರೆ ಮಾಡ್ತಾನೆ, ಸೋಲಿಸ್ತಾನೆ, ಗೆಲ್ಲಿಸ್ತಾನೆ ಅನ್ನುವಂಥ ಸಂಬಂಧಪಟ್ಟಂಥವೆಲ್ಲ ಕೆಲವಷ್ಟೆಲ್ಲ ಸಣ್ಣ ಪುಟ್ಟ ಚರ್ಚೆ ಆಗ್ತವೆ. ಸಾಮಾನ್ಯವಾಗಿ ಮಾಧ್ಯಮದಲ್ಲಿ ಆಗಲಿಲ್ಲ ಅಂದ್ರೆ ಹೊರಗಡೆ ಅದೇ ಆಗ್ತವೆ. ಇವ್ನು ಏನಾದರೂ ಮಾಡ್ಬೇಕಣ್ಣ, ಇವ್ನು ಜಾಸ್ತಿ ಆಗೋಗ್ಬಿಡ್ತು ಅಂತ ಅಂದ್ಬಿಟ್ಟು ಅಂತ
ಆದರೆ ಅವತ್ತೊಂದು ದಿವಸ ರಾತ್ರಿ ಏನು ಆ ಇವನು ಸತ್ತೋಗ್ಬಿಟ್ಟ ಅಂತ ಅನ್ನುವಂತಹ ಒಂದು ವಿಚಾರ ಓಕೆ ಆ ಆ್ಯಕ್ಟರ್ಗೆ ಗೊತ್ತಾದ ತಕ್ಷಣವೇ ಆ ಮನುಷ್ಯ ಯಾರ್ಯಾರಿಗೆ ಅವನು ಫೋನು ಜೀವಂತ ಇರುವವರೆಗೂ ರಾತ್ರಿನಲ್ಲಿ ಮಧ್ಯರಾತ್ರಿನಲ್ಲಿ ಯಾರ್ಯಾರಿಗೆಲ್ಲ ಮಾತಾಡಿದನೋ ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ಅವನು ಯಾರು ಎತ್ತರದವನು ಯಾವನಾರ ಆಗಿರಲಿ Okay. ನೋಟಿಸ್ ಕೊಟ್ಟು ಕರ್ಕೊಂಡು ಬಂದು ನಿನ್ನ ಜೊತೆ ಮಾತಾಡಿದ್ದಾನೆ, ಅಷ್ಟೊತ್ತಿಗೆ ಮರ್ಡರ್ ಆಗಿತ್ತು, ಮರ್ಡರ್ ಮಾಡಿರೋ ವಿಚಾರ ಅವ್ರಿಗೆ ಗೊತ್ತಿತ್ತು, ಈ ವಿಚಾರದಲ್ಲಿ ನಿಮ್ಮ ಜೊತೆ ಮಾತಾಡಿರ್ತಕ್ಕಂಥದ್ದು ಏನು ನಮಗೆ ಬೇಕು ಬಂದು ನಮಗೆ ತಿಳಿಸು ಅಂತ ಇದರಲ್ಲಿ ನೋಟಿಸ್ ಕೊಡಬೇಕು. ಓಕೆ ಯಾಕೆ ಅಂತಂದರೆ ಈ ಸುಮ್ಮನೆ ಮಧ್ಯರಾತ್ರಿ ಒಳಗಡೆ ಯಾರ್ಯಾರಿಗೋ ಫೋನ್ಗಳು ಮಾಡಿಬಿಟ್ಟು ಅವು ಆ ಕಡೆಯಿಂದ ಫೋನ್ ಮಾಡಿಬಿಟ್ಟು ಏನು ಊಟ ಮಾಡ್ದ ಮಲಗ್ದ ಏನು ಚೆನ್ನಾಗಿದ್ಯಾ ಏನು ಎಲ್ಲ ಅಂತ ಯಾರೂ ಮಾತಾಡಲ್ಲ. ಮಧ್ಯರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆಲೆಲ್ಲ ನೀವು ಒಬ್ರಿಗೊಬ್ರು ಮಾತಾಡಿದ್ದೀರಿ ಅಂದರೆ ನೀವೇನು ಮಾತಾಡಿದ್ರಿ ಅನ್ನುವಂಥ ಸತ್ಯವನ್ನು ತೆಗಿಬೇಕು. ಅವ್ರು 1000 ಹೇಳಿ ಬಟ್ ಕರಿಬೇಕು. ಯಾಕೆ ಅಂತಂದರೆ ಅವ್ರು ಗೊತ್ತಿದ್ದಂಥ ವಿಚಾರಗಳನ್ನು ಬಚ್ಚಿಟ್ಕೊಳ್ಳುವಂಥದ್ದು ಇಲ್ವಲ್ಲ, ಬಚ್ಚಿಟ್ಕೋಬಾರ್ದಲ್ಲ. ಅವರು ಯಾರ್ಯಾರು ಮಾತಾಡಿದಾರೋ, ಬ್ಯೂರೋಕ್ರಟಿಗೆ ಮಾತಾಡಿದಾರೋ, ರಾಜಕೀಯದವರು ಮಾತಾಡಿದಾರೋ, ಯಾರು ಬಂದಿದ್ರು ಬಂದು ಹೇಳಿ ನಮಗೆ ಫೋನ್ ಮಾಡಿದ್ದ ಇಂಥ ವಿಚಾರನ ಹೇಳಿದೆ. ಹೌದು, ದಟ್ ಈಸ್ ಈಸ್ ಡ್ಯೂಟಿ ಅಲ್ವಾ. ಮರ್ಡರ್ ಮಾಡಾಕಿದೆ, ಹಿಂಗಾಗೋಗ್ಬಿಟ್ಟಿದೆ, ನಾನು ಏನು ಮಾಡೋದು? ಹೌದು, ಅವಾಗ ತಕ್ಷಣನೇ ಐತಪ್ಪ ನನಗೆ ಯಾಕಯ್ಯ ಮಾಡಿದೆ, ಸ್ಟೇಷನ್ಗೆ ಹೇಳ್ತೀನಿ ತಾಳು ಹೋಗಿ ಎಲ್ಲ ಸ್ಟೇಷನ್ಗೆ ಸರೆಂಡರ್ ಮಾಡಿ. ಇವ್ರ ಜವಾಬ್ದಾರಿನೂ ಅಲ್ವಾ, ಹೌದು, ನಮ್ಮ ಡ್ಯೂಟಿ ಅಲ್ವಾ ಅದು ಮಾಡ್ತಕ್ಕಂಥದ್ದು. ಆ ಡ್ಯೂಟಿನಲ್ಲಿ ನಾವು ಅಲ್ಲಿಗೆ ನಾವು ಫೇಲ್ ಆದವು ಅಂತ ಅರ್ಥ ಅಲ್ವಾ. ಅಲ್ಲಿಗೆ ಅವ್ನು ಏನು ಹೇಳಬೇಕು, ಅವ್ರಿಗೂ ಇದರಲ್ಲಿ ಸೀರಿಯಲಾಗಿ ಕರೆಸ್ಬೇಕು. ಅವ್ರು ಯಾರೇ ವಿಧಾನಸೌಧ ಯಾವ ಕಲ್ಲಿನ ಮೇಲೆ ಕೂತಿರಿಂದ ಹಿಡಿದು ಹುಲ್ಲಿನವರೆಗೂ ಕೂತಿರ್ತಕ್ಕಂಥವ್ರಿಗೆ ಎಲ್ರಿಗೂ ಸಮನ್ಸ್ ಕೊಟ್ಟು ಕರೆಸ್ಬೇಕು. ಬಂದು ಹೇಳಿ ನೀವು ಯಾತಕ್ಕೋಸ್ಕರ, ಜನ ನಂಬ್ತಾರ ಅವಾಗ.